ಉಪ್ಪೆಸರು ಬಸ್ಸಾರಲ್ಲೇ ಅದರ ಕಸರತ್ತು ಮಸ್ತಿಗೆ ಮಸ್ತು ನಮ್ಮ ಭಾಷೆಯಾಗತ್ತು. ಸೊಪ್ಪಿನ ಪಲ್ಯ ಮಾಡ್ಕೊಂತೀವಿ. ಆ ಖಾರ ಮಾಡ್ಕೊಳ್ಳೋದ್ರಲ್ಲಿ ಅವರ ಕೈ ರುಚಿ ಇರೋದು. ಇದು ಈರುಳ್ಳಿ ಕರ್ಕ ಅನ್ಬಾರ್ದು, ಅದನ್ನ ಒಂಚೂರು ಹಾಕಂತೀನಿ. ಕೊತ್ತಂಬರಿ ಸೊಪ್ಪು ಹಾಕೊಂಡಿನಿ ಲಾಸ್ಟ್. ರುಬ್ಕೊಂಡಿದ್ದಷ್ಟು ಗೊಟ್ಟು ಖಾರ, ಉಪ್ಪೆಸರು ಖಾರ. ಯಾ ಕೋರ್ಸ್. ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ಬಾಸ್ಕೆಟ್. ಇವತ್ತಿನ ವಿಶೇಷ ಏನಂದ್ರೆ, ನೀವು ಆಲ್ರೆಡಿ ತಮ್ಮನೇನಲ್ಲಿ ನೋಡಿರ್ತೀರಾ, ನೀವು ಬಹು ದಿನಗಳಿಂದ ಕೇಳ್ತಿರುವಂತಹ ಉಪ್ಸಾರು ಮಣ್ಕಟ್ ಮೆಣಸಿನ್ಕಾಯಿ ಹುರಿದು ಇಟ್ಕೊಂಡಿದೀವಿ ಆಲ್ರೆಡಿ. ಮೆಣಸು, ಜೀರಿಗೆ, ಬೆಳ್ಳುಳ್ಳಿ, ಆಮೇಲೆ ಈಗ ಇದನ್ನ ಬೇಯಿಸಿರ್ತೀವಿ ಅಲ್ವಾ, ಅದನ್ನ ಒಂಚೂರು ಎತ್ತಿಟ್ಕೊಬೇಕು ರುಬ್ಕೊಳ್ಳೋದಕ್ಕೆ. ಬೆಳ್ಳುಳ್ಳಿ, ಕರಿಬೇವು, ಮೇಯ್ನ್ ಇಂಗ್ರೀಡಿಯೆಂಟ್ ಇದೆ ಹುಣಸೆ ಹಣ್ಣು. ಇದನ್ನ ಏನಂತಂದ್ರೆ ಸೊಪ್ಪು ಬಿಡಿಸ್ಬಿಟ್ಟು ಫಸ್ಟು ಬೇಳೆ ಒಂಚೂರು ಬೇಯಿಸ್ಕೊಂಡ್ಬಿಡ್ಬೇಕು. ಬೇಳೆ ಹೊಡಿತಿದ್ದ ಹಾಗೇನೆ ಸೊಪ್ಪನ್ನ ಹಾಕಿ ಬೇಯಿಸ್ಕೊಬೇಕು ಹಂಗೆ ಪಾತ್ರೆಯಲ್ಲಿ. ಅಥವಾ ಕೂಗಿಸ್ಕೊಂಡು ಸಮಯ ಕಡಿಮೆ ಇದೆ ಅಂತಂದ್ರೆ, ಆದರೆ ಕೂಗಿಸ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಗೈಸ್. ಪ್ಲೀಸ್ ಗೋ ವಿತ್ ಬೇಯಿಸ್ಕೊಳ್ಳೋದು, ಚೆನ್ನಾಗಿರುತ್ತೆ. ಸೊ ಈಗ ಉಪ್ಪೆಸರು, ಖಾರ ಎಲ್ಲಾನು ಹೆಂಗೆ ಅಂತ ವಿಲ್ ಶೋ. ಆಂಟಿ ಖಾರ ರುಬ್ಬಿಟ್ಟಿದ್ದೀರಾ? ಓಕೆ, ಇವಾಗ ನಮ್ಮ ಶೆಫ್ ಪ್ರಭಾವತಿ ಅವರು ಬಂದಿದ್ದಾರೆ ಆಫ್ಟರ್ ಲಾಂಗ್ ಟೈಮ್ ಆ್ಯಂಡ್ ಪ್ರೋಮೋ ಬಾಸ್ಕೆಟ್. ಸೊ ತುಂಬ ಜನ ನಿಮ್ಮ ವ್ಲಾಗಲ್ಲೂ ನನ್ನ ವ್ಲಾಗಲ್ಲೂ ಈ ಒಂದು ರೆಸಿಪಿನ ಕೇಳ್ತಾ ಇದ್ರು. ಈಗ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ನ ಮಾಡಿದ್ದೀನಿ. ಇದು ನನ್ನ ಫೇವ್ರೆಟ್. ನಿಮ್ಮೊಬ್ರಿಗೆ ಮಾತಾಡ್ಕೊಂಡ್ರೆ ಹಿಂಗೆ, ಇದು ನನ್ನ ಫೇವ್ರೆಟ್ ಡಿಶ್. ಹೌದು, ನಾವು ಕನ್ನಡದವರಾಗಿ ಉಪ್ಪೆಸರು ಬಸ್ಸಾರಲ್ಲೇ ಅದರ ಕಸರತ್ತು, ಮಸ್ತಿಗೆ ಮಸ್ತು ನಮ್ಮ ಭಾಷೆಯಾಗತ್ತು. ಸಿಂಪಲ್ ಆಗಿ ಹೇಳ್ತೀನಿ ಕೇಳೆ ನಮ್ಮೂರ ಭಾಷೆ. ಇದು ಬಸ್ಸಾರು ಉಪ್ಪೆಸರಲ್ಲೇ ಅದರ ಕಸರತ್ತು. ಏನ್ ಆಡ್ತಾ ಇದಾರೆ ಇವರು ಅಂತ ನಾ ಹೊಡಿತಾನೆ. ಇದು ಉಪ್ಸಾರು ಖಾರ, ಇದು ಸೊಪ್ಪಿನ ಪಲ್ಯ ಎಲ್ಲ ಮಾಡ್ಕೊಂತಾರೆ, ಅದಲ್ಲ ಮೇಯ್ನು. ಉಪ್ಪೆಸರು ಖಾರ ಮಾಡ್ಕೊಂತಾರೆ ನೋಡು, ಉಪ್ಪೆಸರು ಖಾರ. ಆ ಖಾರ ಮಾಡ್ಕೊಳ್ಳೋದ್ರಲ್ಲಿ ಅವರ ಕೈ ರುಚಿ ಇರೋದು. ಈಗ ನಾವು ಬೇಳೆ ಮತ್ತೆ ಸೊಪ್ಪನ್ನ ಬೇಯಿಸ್ಕೊಂಡಿದ್ವಿ, ಅದ್ರಲ್ಲಿ ಉಳಿದಿರುವಂತಹ ನೀರು ಇಲ್ಲಿದೆ. ಈಗ ಈ ಉಳಿದಿರೋ ಸೊಪ್ಪನ್ನ ಏನ್ ಮಾಡ್ತೀವಿ ಅಂತಂದ್ರೆ ಸೊಪ್ಪಿನ ಪಲ್ಯ ಮಾಡ್ಕೊಂತೀವಿ. ಅದು ಹೇಗೆ ಮಾಡ್ಕೊಡೋದು ಅಂತ ಪ್ರಭಾವತಿ ಅವರು ತೋರಿಸ್ತಾರೆ. ಇದಕ್ಕೆ ಬೇಕಾಗಿರೋದು ಏನೇನಂದ್ರೆ ಈರುಳ್ಳಿ, ಬ್ಯಾಡ್ಗೆ ಮೆಣಸಿನ್ಕಾಯಿ, ಕರಿಬೇವು, ಸ್ವಲ್ಪ ಬೆಳ್ಳುಳ್ಳಿ. ಬನ್ನಿ ಹೆಂಗೆ ಮಾಡೋದು ಅಂತ ತೋರಿಸಿ. ಒಗ್ಗರಣೆ ಹಾಕ್ತಾ ಇದ್ದೀನಿ. ಮೆಣಸಿನ್ಕಾಯಿ, ನೀವು ಈರುಳ್ಳಿ ಹೆಂಗೆ ಬೇಕಾದ್ರೂ ಹೆಚ್ಕೋಬೋದು, ಅದು ನಿಮ್ಮ ಆ್ಯಕ್ಚುಲಿ ಬಾಕ್ಸ್ ಥರ ಹೆಚ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಈರುಳ್ಳಿ ಕರ್ಕ ಅನ್ಬಾರ್ದು, ಮೆತ್ತಿಗೆ ಬೆಂದ್ರೇ ಸೊಪ್ಪು ರುಚಿ ಬರೋದು. ಹೌದು, ಈರುಳ್ಳಿ ಅದೇ ನಾನು ಕ್ಯಾಪ್ಸಿಕಮ್ ಪಲ್ಯದಲ್ಲಿ ಮಾಡಿದೆ ಗೊತ್ತಾ, ಕ್ಯಾಪ್ಸಿಕಮ್ನ ಕರ್ಕ ಅನ್ನೋ ಥರ ಆ ಥರ ಮಾಡಬಾರ್ದು. ಚೆನ್ನಾಗಿ ಬೇಯಬೇಕು, ಬೆಂದಿರಬೇಕು, ಇಲ್ಲಾಂದ್ರೆ ಬೇಯೋದಕ್ಕೆ ಈ ಒಂಚೂರು ಅದು ಕೆಲವು ಉಪ್ಪು ಹಾಕಿರುತ್ತೆ, ನೋಡ್ಕೊಂಡು ಸುಮ್ಮನೆ ಒಂಚೂರು ಸಾಲ್ಟ್ ಹಾಕಿದ್ರೆ ಈರುಳ್ಳಿ ಮೆತ್ತಗೆ ಬೇಯುತ್ತೆ. ಓಕೆ, ಮೆತ್ತಗಾಗುತ್ತೆ. ಇದು ಒಂದು ಸೂಪರ್ ಟಿಪ್ ಇವತ್ತಿಂದು. ಗಮ್ ಅಂತ ಇದೆ ಗೈಸ್. ಆಮೇಲೆ ಇಲ್ಲಿ ಒಣಗಿದ ಮೆಣಸಿನ್ಕಾಯಿ ಮುರಿದು ಹಾಕಿರ್ತೀವಿ, ಇದು ಅಷ್ಟು ಖಾರ ಕೊಡಲ್ಲ. ಸೊಪ್ಪು ಏನಾಗುತ್ತೆ, ಸಪ್ಪೆ 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 ಬಾಯಿ ರುಚಿ ಸಿಗಲ್ಲ. ಹಂಗಾಗಿ ಇದಕ್ಕೆ ಒಂಚೂರು ಚಿಲ್ಲಿ ಪೌಡರ್ನ ಹಾಕೋಣ. ಅಲ್ಲೇ ಇದೆ ನೋಡಿ, 5ನೇದು 6ನೇದು ಅದಾ ಮನೇಲಿ ಮಾಡಿರೋದಾ? ಅದು ಮನೇಲಿ ಮಾಡಿರೋದು. ಸ್ವಲ್ಪ ಕಲರ್ ಬಂದಿಲ್ಲ, ಪರವಾಗಿಲ್ಲ. ಇದಕ್ಕೊಂಚೂರು ಚಿಲ್ಲಿ ಪೌಡರ್ ಹಾಕೊಂತೀವಿ. ಓಕೆ, ಅವಾಗ ಸೊಪ್ಪು ರುಚಿ ಬರುತ್ತೆ ತಿನ್ನೋದಕ್ಕೆ. ಇದು ಇದು ಅಷ್ಟೇ. ಒಂಚೂರು ಚಿಲ್ಲಿ ಪೌಡ್ರು, ಒಣಗಿದ ಮೆಣಸಿನ್ಕಾಯಿ ಪುಡಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಇರ್ತದೆ ಸೊಪ್ಪು ತಿನ್ನೋದಕ್ಕೆ ಅಂತ ಹಾಕ್ತೀನಿ ಅಷ್ಟೇ ನಾನು. ನೋಡು, ಇವಾಗ ಇದು ಬೇಯಲಿ. ಹಾಯ್, ಊಟಕ್ಕೆ ರೆಡಿನಾ? ಪ್ರತೀಕ್ಸ್ ಫೇವ್ರೆಟ್
ಉಪ್ಸಾರು. ಉಪ್ಸಾರು ಬಸ್ಸಾರು ಉಪ್ಪೆಸರಲ್ಲೇ ಅದರ ಕಸರತ್ತು. ಉಪ್ಪೆಸರು ನಾವು ಮಾಡ್ತಾ ಇರೋದು ಇವಾಗ, ಬಸ್ಸಾರೇ ಬೇರೆ. ಏನಕ್ಕೆ ಈ ಥರ ಎಲ್ಲ ಹೆಸರಿಟ್ಟಿದ್ದಾರೆ ಗೈಸ್? ನಿಮ್ಗೆ ಏನಾರ ಐಡಿಯಾ ಇದ್ರೆ ಹೇಳಿ, ನನಗೆ ಕಮೆಂಟಲ್ಲಿ ತಿಳಿಸಿ. ಬಸ್ಸಾರು ಹಂಗಂದ್ರೆ ಏನು? ಬಸ್ಸಾರು ಮಾಡ್ತಾರಾ? ಬಸ್ದಿದ ಸಾರು ಅಂತ. ಬಸ್ದಿದ ಸಾರು ಅಂತ. ಓ ಯಾ, ಕರೆಕ್ಟ್, ಇಲ್ಲೇ ಸಿಕ್ಬಿಡ್ತಾ ಅನ್ಸರು. ಉಪ್ಸಾರು ಅಂದ್ರೆ ಅದು ಟೇಸ್ಟ್ ಇರಲ್ಲ, ನೀರಾಗೆ ಇರುತ್ತಲ್ವಾ, ಉಪ್ಪು ಹಾಕಿರ್ತೀವಿ ಅಷ್ಟೇ, ಅದಕ್ಕೆ ಉಪ್ಸಾರು ಅನ್ನೋದು. ಅದಕ್ಕೆ ವಯಸ್ಸಾದವ್ರನ್ನ ಕೇಳ್ಬೇಕೆಲ್ಲ ಹೇಳ್ತಾರೆ. ಗ್ಯಾಪಲ್ಲಿ ಮಾವಿನ ಹಣ್ಣು ಕಟ್ ಮಾಡ್ಕೊಂಡು ತಿಂದ್ಬಿಡಿ ಗೈಸ್ ಈ ಥರ. ನಮ್ಮ ಅಳಿಯಂಗೆ ಊಟಕ್ಕೆ ಕೊಡಬೇಕು. ನಿಮ್ಮ ಅಳಿಯಂಗೆ. ಗೈಸ್ ನೋಡಿ, ಇದು ಎಷ್ಟು ವರ್ಷದ ಹಳೇದು. ನಮ್ಮ ಅಜ್ಜಿ ಮನೇಲಿ ಈ ಥರದ್ದೆಲ್ಲ ಇದೆ, ಅಟ್ಟದ ಮೇಲೆ ಎತ್ತಿಟ್ಟಿದ್ದಾರೆ. ತುಂಬ ಇತ್ತು. ನಿಮ್ಮ ಪ್ರಭಾವತಿ ಸುಬ್ಬಿ ಅಮ್ಮ ಅವರು ಅದನ್ನು ಮಾರಿಬಿಟ್ರೆ ಎಷ್ಟೊಂದು. ಈಗ ಉಳಿದಿರೋದೆಲ್ಲಾನು ನನಗೆ ಕೊಟ್ಬಿಡಿ ಅಂತ ಕೇಳ್ಬಿಟ್ಟಿದ್ದೀನಿ ನಾನು. ನನಗೆ ಆಸ್ತಿ ಪಾಸ್ತಿ ಎಲ್ಲ ಏನು ಬೇಡ ಗೈಸ್, ನನಗೆ ಹಳೆ ಸಾಮಾನುಗಳದೇನೇನಿದೆ ಅದು ನಮ್ಮ ಅಜ್ಜಿ ತಾತ, ನಮ್ಮ ಅಪ್ಪ ಅಮ್ಮ ಅವರೆಲ್ಲ ಯೂಸ್ ಮಾಡಿರೋದಲ್ವಾ, ಲಾಟ್ಸ್ ಆಫ್ ಮೆಮೊರೀಸ್. ಆಮೇಲೆ ಅದು ಕ್ವಾಲಿಟಿ ಇದೆಲ್ಲ ನೋಡಿ ಹೆಂಗಿದೆ. ನನಗೆ ಆ್ಯಂಟಿಕ್ ಎಲ್ಲ ಅಂದರೆ ಭಾಳ ಇಷ್ಟ, ಈ ಥರ ತುಂಬ ಇಷ್ಟ. ಹುಣಸೆಹಣ್ಣು ಹಾಕಿ ಬೆಳಗ್ಗೆ ತೊಳೆದು ಅದಕ್ಕೆ ನೀರು ತುಂಬಿ ಅದರ ನೀರು ಕುಡಿಯೋದೇ ಮಜಾ. ಹೌದು. ಆಮೇಲೆ ಆ ಬೆಳ್ಳಗಿದ್ದಾಗ ನಾವು ಫ್ರೆಶ್ ಆಗಿದ್ದೀವಿ ಅನ್ನೋ ಹತ್ರ ಫೀಲು. ಹೌದು. ವಾರ ಒಪ್ಪತ್ತು ಪೂಜೆ. ನಿಮ್ಮ ಮನೇಲಿ ಏನಾರ ಇದ್ರೆ ಗೈಸ್ ಪ್ಲೀಸ್ ಅದನ್ನೆಲ್ಲ ಸೆಕ್ಯೂರ್ ಮಾಡ್ಕೊಳ್ಳಿ. ಉಪ್ಪೆಸರು ಖಾರನ ಹೆಂಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದೀವಿ. ಅಲ್ಲಿವರೆಗೂ ಸೊಪ್ಪಿಗೆ ಇದೆಲ್ಲ ಉರಿತಾ ಇದ್ದಾರೆ. ಟಿಲ್ ದೆನ್ ವಿಲ್ ಪ್ರಿಪೇರ್. ಈ ಉಪ್ಪೆಸರು ಖಾರ ರುಬ್ಬೋದಕ್ಕೂ ಒಂದು ಮೆಥಡ್ ಇದೆ, ಎಲ್ಲ ಹಾಕ್ಬಿಟ್ಟು ರುಬ್ಬಿಡೋದಲ್ಲ. ನೋಡಿ, ಈ ಒಣಗಿನ ಮೆಣಸಿನ್ಕಾಯಿನ ಫಸ್ಟ್ ಹಾಕೋಬೇಕು, ಹುರ್ಕೊಳ್ಬೇಕು. ಇದನ್ನ ಹುರಿದು ಇಟ್ಕೊಂಡಿದ್ದಾರೆ, ಸ್ವಲ್ಪ ಡ್ರೈ ಆಗಿ ಹುರ್ಕೋಬೇಕು, ಎಣ್ಣೆ ಹಾಕೊಂಡು ಹುರ್ಕೋಬಾರ್ದು. ಡ್ರೈ ಆಗಿ ಹುರ್ಕೊಳ್ಳಿ, ತುಂಬಾ ಟೇಸ್ಟ್ ಇರುತ್ತೆ. ಇದನ್ನ ಫಸ್ಟ್ ನಾವು ಆಕ್ಚುಲಿ ಜಾಸ್ತಿ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀವಿ ಗೈಸ್. ರೊಟ್ಟಿಗಳಿಗೆ ಇದಕ್ಕೆ ಅಂತ ಯೂಸ್ ಮಾಡ್ತೀವಿ, ಅದಕ್ಕೆ ಜಾಸ್ತಿ ಮಾಡ್ಕೊತಾ ಇದೀವಿ. ಅಷ್ಟಕ್ಕೆ ಇಷ್ಟೊಂದೆಲ್ಲ ಮಾಡ್ಕೊಂತಿದಾರ ಅಂತ ಕನ್ಫ್ಯೂಸ್ ಆಗಬೇಡಿ. ನೀವು ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ಜಸ್ಟ್ ಇವಾಗ ಬೇಳೆ ಮತ್ತೆ ಸೊಪ್ಪು, ಬೇಳೆ ಮತ್ತೆ ತರಕಾರಿಗಳನ್ನ ಹಾಕಿ ಬೇಯಿಸ್ಕೊಂಡು ಆ ನೀರ್ ತೆಗೆದು ಖಾರ ಹಾಕೊಂಡು ತಿನ್ನೋದಷ್ಟೇ. ಹೆಲ್ದಿ ರೆಸಿಪಿ. ಇದು ಬೆಳ್ಳುಳ್ಳಿ ಹಾಕೊಂತೀನಿ ನೋಡಿ ಸೊಪ್ಪು. ಇದಕ್ಕೆ ಬೆಳ್ಳುಳ್ಳಿ ಜಜ್ಜಿದ್ರೆ ಮತ್ತೆ ಯಾವುದೇ ಸೊಪ್ಪಿನ ಪಲ್ಯಕ್ಕಾಗ್ಲಿ, ಯಾವುದೇ ಪಲ್ಯಕ್ಕಾಗ್ಲಿ ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ರೆ ಅದ್ರ ಟೇಸ್ಟೇ ಬೇರೆ. ಆಮೇಲೆ ಈರುಳ್ಳಿ ಹುರಿದ ನಂತರ ಹಾಕ್ಬೇಕು ನೀವು, ಲಾಸ್ಟ್ ಅಲ್ಲಿ ಹಾಕೊಂಡು ಆಮೇಲೆ ಸೊಪ್ಪು ಹಾಕ್ಬಿಟ್ಟು ಉರಿತಾ ಕುತ್ಕೊಬಾರ್ದು. ಆಲ್ರೆಡಿ ಅದು ಬೆಂದ್ಬಿಟ್ಟಿದೆ ನೋಡಿ. ಸೊ ಇದನ್ನ ಜಸ್ಟ್ ಹಾಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು, ಯಾಕಂದ್ರೆ ಆಲ್ರೆಡಿ ಈರುಳ್ಳಿಲಿ ನಾವು ಉಪ್ಪು ಹಾಕಿರ್ತೀವಿ. ಸೊ ಅದಕ್ಕೊಂಚೂರು ಉಪ್ಪು ಹಾಕೊಂಡ್ರೆ ಥಿಂಗ್ಸ್ ವಿಲ್ ಬಿ ಫೈನ್ ಗೈಸ್. ಈಗ ಬರೀ ಉರಿಬಾರ್ದು, ನಾಜೂಕಾಗಿ ಉರಿಬೇಕು. ಹಾ ನೋಡಿ, ಇದು ಏನಾಗುತ್ತೆ ಗೊತ್ತಾ, ತುಂಬಾ ಸೀದ್ ಬಿಟ್ರೆ ಕಹಿ ಹೊಡಿಯುತ್ತೆ ಗೈಸ್. ಈ ತರ ಹದವಾಗಿ ಹುರಿದಿರ್ಬೇಕು ನೋಡಿ, ಕಟ್ ಅಂತ ಕಟ್ ಆಗುತ್ತೆ. ಆ ತರ ಚೆನ್ನಾಗಿ ಹುರಿದಿರ್ಬೇಕು ಅಷ್ಟೇನೆ. ಈಗ ಇದನ್ನ ಫಸ್ಟ್ ಕುಡಿಲ್ಲ, ಇದ್ರಲ್ಲೂ ತುಂಬಾ ಚೆನ್ನಾಗಾಗಬೇಕು ಅಂದ್ರೆ ಅದೆಲ್ಲ ನೋಡಿ. ಉಪ್ಪೆಸರು ಖಾರ ಚೆನ್ನಾಗಿ ಆಗಿಲ್ಲ ಅಂತಂದ್ರೆ ಅದ್ರದ್ದು ರುಚಿ ಇಲ್ಲ ಅಂತಂದ್ರೆ ಇವ್ರ ಕೈ ರುಚಿ ಇಲ್ಲ ಅಂತ ಡಿಸೈಡ್ ಮಾಡ್ತಾ ಇದ್ರು ಆಗಿನ ಕಾಲದಲ್ಲಿ. ಫಸ್ಟ್ ಅವಳು ಹೆಂಗ್ಸು ಅವಳು ಚೆನ್ನಾಗಿ ಅಡಿಗೆ ಮಾಡ್ತಾಳಣ ಅಂತ ಇದನ್ನ ಮಾಡ್ಸಿನ ಹಳ್ಳಿಗಳಲ್ಲಿ ನೋಡ್ತಾ ಇದ್ದು. ಚೆನ್ನಾಗಿ ಖಾರ ಬಂತಂದ್ರೆ ಅಡಿಗೆ ನಾವು ಸೂಪರ್. ಅವಳು ಅನ್ನಪೂರ್ಣೇಶ್ವರಿ ಏನು ಅವಳ ಕೈ ಖಾರ ರುಬ್ಬಿಸ್ಬೇಡ ನೋಡಿ. ನುಣ್ಣಗಾದ್ರೂ ಚೆನ್ನಾಗಿರಲ್ಲ, ತುಂಬಾ ನುಣ್ಣಗೆ ಮಾಡ್ಕೊಬಿಡ್ಬೇಡಿ ಗೈಸ್, ಚೆನ್ನಾಗಿರಲ್ಲ. ಇದು ಆದ್ಮೇಲೆ ನೋಡಿ ಈರುಳ್ಳಿ ಎಷ್ಟು ಕೆಂಪಾಗಿದೆ ನೋಡಿ. ಇದಕ್ಕೆ ಜೀರಿಗೆ ಮೆಣಸು ಸುಮ್ಮನೆ ಒಂಚೂರು ಹುರ್ಕೊಂಡಿರ್ತೀವಿ. ಸಕ್ಕತ್ತಾಗಿ ಹಾಕಿದ್ರು ನೀವಂಗೆಲ್ಲ ಹಾಕ್ಬೇಡಿ. ಮೆಣಸು ಅಷ್ಟೇ ಖಾರಕ್ಕೆ ತುಂಬಾ ಜಾಸ್ತಿ ಹಾಕ್ಬಾರ್ದು, ಕಮ್ಮಿ ಹಾಕಿದ್ರೆ ಟೇಸ್ಟ್. ಕಹಿ ತರ ಹೊಡಿಯುತ್ತೆ, ಅದೇ ಸ್ಮೆಲ್ ಬರ್ತಾ ಇರುತ್ತೆ. ಒಂಚೂರು ಜೀರಿಗೆ ಸ್ವಲ್ಪ ಹಾಕೊಂತೀನಿ, ಒಂಚೂರು ಜೀರಿಗೆ ಹೆಚ್ಚಾಗಿ ಹಾಕಬೇಕು, ಮೆಣಸು ಕಡಿಮೆ ಹಾಕೋಬೇಕು ಯಾವಾಗೂ ಅಷ್ಟೇ. ಮತ್ತೆ ಇಷ್ಟು ಬೇಕೇ ಬೇಕು. ಆಮೇಲೆ ಬೆಳ್ಳುಳ್ಳಿ
ಬೆಳ್ಳುಳ್ಳಿ ಸಿಪ್ಪೆ ತೆಗಿಬೇಡಿ, ಹಾಂ ಸಿಪ್ಪೆ ತೆಗಿಲಿಲ್ಲ ಅಂದ್ರೇ ಅದ್ರ ರುಚಿ. ಆಮೇಲೆ ಈ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕಂತೀನಿ ನಾನು. ಇದು ಬೇಳೆ ಕಟ್ಟು, ಬೇಯಿಸ್ಕೊಂಡಿದ್ವಲ್ಲ ಅದು ಬೇಳೆ ಕಟ್ಟು, ಇಷ್ಟು ಸಾಕು. ಇದಾಯ್ತು ನೋಡಿ, ಎಲ್ಲ ಒಟ್ಟಿಗೆ ಮಾಡ್ಕೊಂಡ್ಬಿಡ್ಬೋದು ಗೈಸ್. ಇದು ವೆರಿ ಸಿಂಪಲ್ ಅಂಡ್ ಹೆಲ್ದಿಯೆಸ್ಟ್. ಈಗ ಹಾಕ್ತಾ ಇದ್ದಾರೆ ಸೊಪ್ಪನ್ನ. ಹಂಗೆಲ್ಲ ಕುಟ್ಟಬೇಕು, ಗೋರ್ಬೇಕು, ಅದು ನಮ್ಮ ಹಕ್ಕು. ಅದು ಸುಬ್ಬಿಗಂತೂ ಕುಟ್ಟದು, ತಟ್ಟದು, ಪಟ್ಟದೆಲ್ಲ ಭಾರಿ ಪ್ರೀತಿ. ನಮ್ಮನ್ನೂ ಹಂಗೆ ಬೆಳೆಸಿರೋದು. ಕುಟ್ಟಿ ತಟ್ಟಿ. ನಿಮಗೆ ಸೊಪ್ಪಲ್ಲಿ ಬೆನಿಫಿಟ್ಸ್ಗಳು ಆಲ್ರೆಡಿ. ಆ್ಯಂಡ್ ಇದನ್ನೇ ನಾವು ಅದರಲ್ಲಿರೋ ಅಂಶನ ನಾವು ಸಾರ ರೀತಿಲಿ ತಿಂತೀವಿ. ಈ ಉಪ್ಸಾರಿಗೆ ಯಾವಾಗ್ಲೂ ಯಾವುದು ಚೆನ್ನಾಗಿರುತ್ತೆ ಸೊಪ್ಪು ಅಂತಂದ್ರೆ ಚಿಲ್ಕಾವ್ರೆ, ಸಬ್ಬಕ್ಕಿ, ಇದೆರಡು ಮಿಕ್ಸ್ ಮಾಡಿ ಉಪ್ಸಾರು ಮಾಡಿದ್ರೆ ಸೂಪರ್ ಆಗಿರುತ್ತೆ. ಆಮೇಲೆ ಇನ್ನ ಏನೇಂದ್ರಲ್ಲಿ ಮಾಡ್ಬೋದು ಅಂತ ಹೇಳ್ತೀರಾ? ಕೀರೆ ಸೊಪ್ಪು, ಬರೀ ಅರ್ವೆ ಸೊಪ್ಪು ಬರುತ್ತೆ. ಇದು ಅರ್ವೆ ಸೊಪ್ಪು ಅಲ್ವಾ? ಇಲ್ಲ, ಕೀರೆ ಸೊಪ್ಪು, ಚಿಲ್ಕಾವ್ರೆ ಪ್ಲಸ್ ಸಬ್ಬಕ್ಕಿ. ದಂಟು ಹಾಕ್ತಾರೆ, ನಾವು ಬಾಣಂತಿ ಮನೆಗೆ ದಂಟು ಯೂಸ್ ಮಾಡಲ್ಲ. ಇದು ಆಯ್ತು, ಮುಗೀತು. ಹೀರೆಕಾಯಿದೇಳು, ಹೀರೆಕಾಯಿ ಬೇಳೆ ಹಾಕಬಹುದು. ಬೇಳೆ ಇತ್ಲಾವ್ರೆಕಾಯಿ ಬೇಳೆ ಹಾಕಿದ್ರು ಸೂಪರು, ಹೀರೆಕಾಯಿ ಬೇಳೆ ಹಾಕಿದ್ರು ಸೂಪರು. ಸಬ್ಬಕ್ಕಿ ಸೊಪ್ಪು, ಸೀಗಡಿ, ಬೇಳೆ, ಇದು ಮೂರೇ ಹಾಕಿ ಉಪ್ಸಾರು ಮಾಡಿದ್ರಂತೂ ಅಮೇಝಿಂಗ್. ಸೀಗಡಿ ಬೇಳೆ ಅದು ಕೊಂಚ ಮಾಡೋಣ ಅಲ್ವಾ ಅದನ್ನ? ಖಂಡಿತ. ಅವ್ರು ಕಮೆಂಟ್ ಮಾಡ್ಲಿ, ಬೇಕು ನಮಗೆ ಸೀಗಡಿ ಹಾಕಿರೋ ಉಪ್ಸಾರು ಬೇಕು ಅಂತ ಕಮೆಂಟ್ ಮಾಡಿ, ಮಾಡೋಣ. ಓಕೆ, ಸೂಪರ್. ಸೊ ಈಗ ಇದನ್ನ ರುಬ್ಕೊಂತೀನಿ. ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ನೋಡ್ಕೊಳ್ರಿ. ಒಂಚೂರು ಈ ಉಪ್ಪು ನೀರು ಇದೆಯಲ್ಲ, ಅದನ್ನ ಒಂಚೂರು ಹಾಕಂತೀನಿ, ಎಗರುತ್ತೆ. ಹಂಗಾಗಿ ಸ್ವಲ್ಪ ಹಾಕಂತೀನಿ. ಸ್ವಲ್ಪ ಹಾಕಿ ಕೊಟ್ಟರು ತಿನ್ಕೊಂಡ್ಬಿಡ್ತಾರೆ. ಬರೀ ಅನ್ನ ಮಾಡಿದಾಗ ತುಪ್ಪ, ಉಪ್ಪೆಸರು, ಖಾರ. ತುಪ್ಪ, ಉಪ್ಪೆಸರು ಫೇವ್ರೇಟ್, ಸೂಪರ್ ಆಗಿರುತ್ತೆ. ಕಣವ. ಏನಮ್ಮ ಗೈಸ್, ಈ ಮಸಾಲೆಗಳನ್ನೆಲ್ಲ ನಾವು ಕೈಯಲ್ಲಿ ರುಬ್ಬಿ ಹಾಕ್ತೀವಿ ಗೊತ್ತಾ? ಆ ಥರ ಸ್ಟಂಟ್ಸ್ ಎಲ್ಲ ಮಾಡಬೇಡಿ ಪ್ಲೀಸ್, ದಯಮಾಡಿ. ಅದು ಹಂಗೆ ಮಾಡಿದ್ರೆ ಕೈಯೆಲ್ಲ ಉರಿಯುತ್ತೆ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕೋಣ ಲಾಸ್ಟ್ ಅಟ್ ದ ಎಂಡ್. ಉಪ್ಪು, ಕಲ್ಲುಪ್ಪು. ಹಂಗೆಲ್ಲ ಹಿಂಗೆ ಮಾಡಬಾರ್ದು ಗೈಸ್, ಅದೆಲ್ಲ ಸುಬ್ಬಿ ಸ್ಟೈಲು. ಮತ್ತೆ ಕ್ಲೀನ್ ಮಾಡ್ಕೊಂಡು ಕೂತಿರ್ತಾರೆ. ಸೊ ಈಗ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದಾರೆ. ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಂಡಿದ್ದಷ್ಟೇ, ಸಖತ್ತಾಗಿರುತ್ತೆ ಗೈಸ್ ಇದು ಮಾತ್ರ. ಸೊ ಇವಾಗ ಉಪ್ಪೆಸರು ಖಾರದ ಸಾರಿಗೆ ಈಗ ಮುದ್ದೆ ಮಾಡ್ತಾ ಇದ್ದಾರೆ ನಮ್ಮಮ್ಮ. ಈಗ ನಾವು ಮಾಡ್ತಿರೋ ಸಾರಿಗೆ ಏನು ತೋರಿಸಿದ್ವಿ ಉಪ್ಪೆಸರು, ಅದಕ್ಕೆ ಏನೇನು ಕರೀತಾರಮ್ಮ? ಏನು ಒಬ್ರೊಬ್ರು ಒಂದೊಂದ್ ತರ ಕರೀತಾರಲ್ಲ. ಉಪ್ಪೆಸರು, ಉಪ್ಸಾರು, ಉಪ್ಪು ನೀರು, ಆಮೇಲೆ ಗೊಟ್ಕಾರ, ಉಪ್ಪೆಸರು ಖಾರ, ಖಾರ, ಖಾರದ ಸಾರು, ಖಾರದ ಸಾರು. ನೀವೇನ್ ಹೇಳ್ತೀರಾ ನಿಮ್ಮನೇಲಿ ಅಂತ ನಂಗೆ ಕಮೆಂಟ್ ಅಲ್ಲಿ ಹೇಳಿ, ಓಕೆನಾ? ಸೊ ಈಗ ನೀವು ಇನ್ನೊಂದು ರೆಸಿಪಿ ಕೇಳಿದ್ದೀರಾ, ರವೆ ರೊಟ್ಟಿ. ಮೋಸ್ಟ್ ಯಾವ್ದು ತುಂಬಾ ಕೇಳ್ತಿದ್ದೀರಾ ಅದನ್ನ ಜಾಸ್ತಿ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ನನ್ನ ತಟ್ಟೆಯು ಕಾಯುತ್ತಿದೆ, ನನ್ನ ಹೊಟ್ಟೆಯು ಕಾಯುತ್ತಿದೆ, ಆದರೆ ವಿಷಯ ಏನಂದ್ರೆ ನಾನು ಮುದ್ದೆ ತಿನ್ನೋ ಹಾಗಿಲ್ಲ. ಆದರೆ ನಂಗೆ ಸಿಕ್ಕಾಬಡೆ ಇಷ್ಟ ಗೈಸ್ ಮುದ್ದೆ ಅಂದರೆ. ಅವಾಗ ನಿಮಗೆಲ್ಲ ನೆನಪಿದ್ಯಾ, ಲಾಸ್ಟ್ ಎಲ್ಲ ಗೋರ್ತಾರೆ ಗೊತ್ತಾ ಮುದ್ದೆನ, ಅದನ್ನು ನಮ್ಮಮ್ಮ ಸ್ಪೂನ್ಗೆ ಹಾಕಿ ಉಪ್ಪು ತುಪ್ಪ ಹಾಕ್ಬಿಟ್ಟು ಕೊಡೋರು. ಸಖತ್ತಾಗಿ ಅನ್ಸೋದು ಗೊತ್ತಾ ಅಮ್ಮ. ನಾನು ಎಷ್ಟೊಂದು ದೊಡ್ಡೋಳಾಗೋವರೆಗೂ ಮಾಡಿಸ್ಕೊಂಡು ತಿಂತಿದ್ದೆ ತಾನೇ ಹಂಗೆ. ಡು ಯು ರಿಮೆಂಬರ್? ಹಾಂ, ಯಾ ಆಫ್ ಕೋರ್ಸ್ ಅಂತ ಹೇಳು. ಅದಕ್ಕೆ ಯಾಕೆ ಹಂಗೆ ಅಂತಾರೆ ನಗು? ಏನೇನು ಮಗಳಿಂದ ನಾನು ಏನನ್ನೋ ಕಲ್ತ್ಕೊತಾ ಇದ್ದೀನಿ. ಅವಾಗಲೇ ನನ್ನ ಮಾತು ಕೇಳಿದಿರೋ ಇಷ್ಟೊತ್ತಿಗೆ ನೀನು ಶ್ರೀಮಂತ ಆಗಿರ್ತೀನಿ.
ಸ್ವಾಮಿ. ಹೌದಾ ಅಲ್ವಾ ಹೇಳ, ಅನ್ಸಿಲ್ವಾ? ದೇವ್ರ ಅನುಗ್ರಹ ಬೇಕು ಮಗ. ಸರಿ ಪುಟ್ಟ, ನಿಂಗೆ ಅನ್ಸಿಲ್ವಾ ಅಲ್ವಾ ನನ್ನ ಮಗಳು ಮತ್ತೆ ಕೇಳಬೇಕಿತ್ತು ನಾನು ಅಂತ? ಖಂಡಿತ ಅನ್ಸಿದೆ ಮಗ, ಸಾರಿ ಅಮ್ಮ. ನೀನು ಒಂಥರ ವ್ಯಂಗ್ಯವಾಗಿ ಹೇಳ್ತಾ ಇದೀಯಾ? ನನಗೂ ಇಲ್ಲ ಅನ್ಸಿದ್ಯಾ? ಹೆಂಗೋಗಿ ಮಾತಾಡೋ, ಚಿಕ್ಕವರಾದ್ರೇನು ದೊಡ್ಡವ್ರೇನು ಮಕ್ಕಳಾದ್ರೇನು, ಮಕ್ಕಳಿಗೊಂದು ಇದು ನನ್ನ ಮಗಳು ಅಲ್ಲ. ಎಲ್ಲೋ ಹರಿರಾರಿರು 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 ಹರಿರಾರಿರು. ತುಪ್ಪ ಹಾಕಿದ್ದಾರೆ. ಇಷ್ಟು ತನಕ ಇವರು ಮಾಡಿದ ಅಡಿಗೆ ಇದು ಇದು ಅಷ್ಟೇನಾ? ಹಾ ಹಾ ಹಾ, ಇದು ಹೆಸರು ಖಾರ. ನಂಗೆ ಅಂತಿದ್ದಂಗೆ ಬಾಯಲ್ಲಿ ನೀರು ಬಂದುಬಿಡ್ತೀವಿ ಇವರು. ಆದ್ರೆ ಇಷ್ಟೇನಾ ಇದ್ರ ಜೊತೆ? ಚೆನ್ನಾಗಿರಲಿಲ್ಲ ತಾನೇ ಅಮ್ಮ? ಒಳ್ಳೆ ಪಾನಿ ಇದ್ದಂಗೆ ಇದೆ ತಾನೇ? ನಮ್ಗೆ ಚೆನ್ನಾಗಿಲ್ಲ ಅಂದಿದ್ದು ನಾನು ಮಾಡಿದ್ದು ಆ್ಯಕ್ಚುಲಿ ಚೆನ್ನಾಗಿಲ್ಲ ತಾನೆ ಅಂತಂದೆ. ಎಲ್ಲ ಕಣವ, ಸೊಪ್ಪು ಮೇಲೆ ಸೊಪ್ಪು ಮಾಡಿ ಇದೊಳ್ಳೆ ಪಾನಿ ಈ ಥರ ಸಖತ್ತಾಗಿದೆ. ಹಾ ಹಾ ಹಾ. ಸೊಪ್ಪು ಬೇಯ್ಬೇಕಾದ್ರೆ ಉಪ್ಪು ಹಾಕಿರ್ತೀವಲ್ಲ, ಅದೇ ನೀರೇ. ಏನಿಲ್ಲ, ಬೇಳೆ ಸೊಪ್ಪು ಹಾಕ್ಬೇಕಾದ್ರೆ ಲಾಸ್ಟ್ ಉಪ್ಪು ಹಾಕಿ ಒಂದು ಕುದಿ ಪಡಿಸ್ಕೊಂಡು ಬಸ್ಕೊಂಡು ಇಡ್ತೀವಲ್ವಾ. ಹಾಂ, ಇವ್ರಿಗೆ ಹೇಳಿ, ಇವ್ರಿಗಿಲ್ಲ ಗೊತ್ತಾಯ್ತು, ನಿಮ್ಗೆ ಅರ್ಥ ಆಯ್ತಲ್ವಾ?